ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 56,432 ಹುದ್ದೆಗಳನ್ನು ಫಿಲಪ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇವಾಗ ಏನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರಲ್ವ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿರುವಂಥದ್ದು ಎಷ್ಟು ನೋಟಿಫಿಕೇಶನ್ ಮಾಡೋದಕ್ಕೆ ಆ್ಯಂಡ್ ಇವಾಗ ಹೊಸ ಅಧಿಸೂಚನೆಗಳನ್ನ ಮಾಡಿ ಅಂತ ಅಂದ್ಬಿಟ್ಟು ಕೋರ್ಟ್ ಆದೇಶವನ್ನು ನೀಡಿರೋದ್ರಿಂದ ಎಷ್ಟು ಹೊಸ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಅನ್ನುವಂಥದ್ದು. ಸೊ ಅದಕ್ಕೆ ಸಂಬಂಧವಾಗಿ ಇವಾಗ ಸರ್ಕಾರದಿಂದ ಒಂದು ಅಧಿಕೃತ ನೋಟಿಫಿಕೇಶನ್ ಬಂದಿದೆ. ಅಂದರೆ ಎಷ್ಟು ಹುದ್ದೆಗಳನ್ನ ನಾವು ಫಿಲಪ್ ಮಾಡ್ಕೊತಾ ಇದ್ದೀವಿ, ಯಾವ್ಯಾವ ಇಲಾಖೆನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಪ್ಲಸ್ ಪರ್ಮಿಷನ್ ಸಿಕ್ಕಿರೋದು ಎಷ್ಟಕ್ಕೆ, ಇನ್ನು ನೆಕ್ಸ್ಟು ಹೊಸ ಅಧಿಸೂಚನೆಗಳನ್ನು ಎಷ್ಟು ಹುದ್ದೆಗಳಿಗೆ ನಾವು ಹೊರಡಿಸ್ತೀವಿ ಅನ್ನೋದನ್ನು ಡೀಟೇಲ್ ಆಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದೆಲ್ಲವೂ ಕೂಡ PUC ಆ್ಯಂಡ್ ಡಿಗ್ರಿ ಬೇಸಿಸ್ ಮೇಲೆ ಇರುವಂತಹ ಹುದ್ದೆಗಳಾಗಿರ್ತವೆ. PUC ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಕೆಲವೊಂದು ಹುದ್ದೆಗಳಿಗೆ. ಸೊ ಮೇಯ್ನಾಗಿ ಇವಾಗ ಪರ್ಮಿಷನ್ ಎಷ್ಟಕ್ಕೆ ಸಿಕ್ಕಿದೆ, ಎಷ್ಟು ಇಲಾಖೆಗಳು ಆ್ಯಂಡ್ ಹೊಸ ಅಧಿಸೂಚನೆಗಳನ್ನ ಹೊರಡಿಸೋದಕ್ಕೆ ಯಾವ್ಯಾವ ಇಲಾಖೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ನಾನು ಕಂಪ್ಲೀಟಾಗಿ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಇದು ಕರ್ನಾಟಕ ಸರ್ಕಾರದಿಂದ ಬಂದಂತಹ ಒಂದು ಸುತ್ತೋಲೆ ಆಗಿರುತ್ತೆ. ಇಲ್ಲಿ ಬಂದುಬಿಟ್ಟು ನಿಮಗೆ ನೋಡಿ, ಇಲ್ಲಿ ನಂಬರ್ ಆಫ್ posts which finance department has given permission for issue of new notification for recruitment ಅಂತ ಇದೆ. ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿರುವಂತಹ ಹುದ್ದೆಗಳು ಎಷ್ಟು ಅಂತ ಓವರಾಲ್ ಆಗಿ 32 ಇಲಾಖೆಗಳಿಂದ 24,300 ಓಕೆ 24,300 ಹುದ್ದೆಗಳು ಓವರಾಲ್ ಆಗಿ ಇರೋವಂಥದ್ದು. ಎಷ್ಟು ಇಲಾಖೆ? 32 ಇಲಾಖೆ. ಸೊ ಯಾವ್ಯಾವ ಇಲಾಖೆ ಅನ್ನೋದನ್ನು ನಾವು ಈಗ 1 by 1 ನೋಡ್ತಾ ಹೋಗೋದಾದರೆ, ಅಗ್ರಿಕಲ್ಚರ್ ಆಗಿರ್ಬೋದು. ಅಗ್ರಿಕಲ್ಚರ್ ಇಲಾಖೆ ಅಂತ ಬಂದಾಗ 553 ವೇಕೆನ್ಸಸ್ನ ಫಿಲಪ್ ಮಾಡ್ಕೊಳ್ತಾರೆ. ಇದಕ್ಕೆ ಪರ್ಮಿಷನ್ ಸಿಕ್ಕಿರೋವಂಥದ್ದು. ಓಕೆ, ನಾನು ಇವಾಗ ಏನು ಪೋಸ್ಟ್ಗಳನ್ನ ಹೇಳ್ತಿದ್ದೀನಲ್ವಾ, ಅದು ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿರ್ತಕ್ಕಂತಹ ಹುದ್ದೆಗಳಾಗಿರ್ತವೆ. ಓಕೆ, ಓವರಾಲ್ ಬಂದು 24,300. ಸೊ ಇಲಾಖೆ ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಇದೆ ಅನ್ನೋದನ್ನ ಇವಾಗ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಸೊ ಕೃಷಿ ಅಂತ ಬಂದಾಗ ಕೃಷಿ ಇಲಾಖೆಯಿಂದ 553 ಇದ್ದಾವೆ. ಆ್ಯಂಡ್ ಆನಿಮಲ್ ಹಸ್ಬೆಂಡ್ರಿ ಅಂತ ಬಂದಾಗ 31 ಇದೆ. ಮತ್ತು BCWD ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಕೇವಲ 7 ಹುದ್ದೆಗಳು ಇರೋವಂಥದ್ದು. ಸೊ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂತ ಬಂದಾಗ 180 ಇದೆ. ಅದು ಕೋಆಪರೇಷನ್ ಅಂತ ಬಂದಾಗ 180 ಇದೆ. ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂತ ಬಂದಾಗ 58 ಇದೆ. ಆ್ಯಂಡ್ ಎಕಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ 92 ಪೋಸ್ಟ್ಗಳಿಗೆ ಪರ್ಮಿಷನ್ ಸಿಕ್ಕಿದೆ. ಎನರ್ಜಿ ಡಿಪಾರ್ಟ್ಮೆಂಟ್ ಬಂದುಬಿಟ್ಟು 2,400 ಇದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಇವಾಗ ನಿಮಗೆ 2,243 ಹುದ್ದೆಗಳಿಗೆ ಪರ್ಮಿಷನ್ ಸಿಕ್ಕಿದೆ. ಆ್ಯಂಡ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಬಂದು 3. ಆ್ಯಂಡ್ ಡಿಪಾರ್ಟ್ಮೆಂಟ್ ಆಫ್ ಹ್ಯಾಂಡ್ಲೂಮ್ಸ್ ಆ್ಯಂಡ್ ಟೆಕ್ಸ್ಟೈಲ್ಸ್ ಬಂದಾಗ ಕೇವಲ 12 ಹುದ್ದೆಗಳಿಗೆ ಪರ್ಮಿಷನ್ ಸಿಕ್ಕಿದೆ. ಸೊ ಇದು ನೆಕ್ಸ್ಟು ನೋಟಿಫಿಕೇಶನ್ ಆಗುವಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಕೂಡ ಆಗುತ್ತೆ. ಬಟ್ ಇವಾಗ ಏನು ಪರ್ಮಿಷನ್ ಸಿಕ್ಕಿದೆ ಅದಕ್ಕಿಂತ ಜಾಸ್ತಿ ಹುದ್ದೆಗಳನ್ನ ಕೂಡ ಕರಿಬಹುದು. ಸೊ ಇದಕ್ಕಿಂತ ಕಡಿಮೆ ಅಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂತ ಬಂದಾಗ 1,725 ಇದೆ. ಹೈಯರ್ ಎಜುಕೇಷನ್ ಅಂತ ಬಂದಾಗ ನಮಗೆ ಕೇವಲ 60. ಉನ್ನತ ಶಿಕ್ಷಣ ಹೈಯರ್ ಎಜುಕೇಷನ್ ಅಂತ ಬಂದಾಗ. ಸೊ ಹೋಮ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ 557. ಹೌಸಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ 38. ಕನ್ನಡ ಆ್ಯಂಡ್ ಕಲ್ಚರ್, ಸೊ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 6 ಹುದ್ದೆಗಳಿದ್ದಾವೆ. ಲೇಬರ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ 7 ಇದೆ. ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್, ಸೊ 42 ಹುದ್ದೆಗಳು. ಸೊ ಹೀಗೆ ಇದರ ಒಂದು ಸ್ಕ್ರೀನ್ಶಾಟನ್ನು ಕೂಡ ನೀವು ತೊಗೊಳ್ಬೋದು. ಇಲ್ಲ ಅಂತಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲೇ ಮೆನ್ಷನ್ ಮಾಡಿರ್ತೀನಿ PDF ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಓಕೆ, ಸೊ ಈ ಥರ ಬಹಳಷ್ಟು ಈಗ ಮೈನಾರಿಟಿ ವೆಲ್ಫೇರ್ ಆಗಿರ್ಬೋದು, ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಆಗಿರಬಹುದು, ರೆವಿನ್ಯೂ ಡಿಪಾರ್ಟ್ಮೆಂಟಿಂದ 1,350. ಓಕೆ,
ನೆಕ್ಸ್ಟ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ 351. ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ಕಂದಾಯ ಇಲಾಖೆ ಮತ್ತು ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ಏನು ಅಂದರೆ PDO ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಇದೆಲ್ಲವೂ ಕೂಡ 2024 ಆಗಿದ್ದು. ಸೊ 2 ವರ್ಷ ಆಯಿತು. ಇವಾಗ ಇಷ್ಟು ಹುದ್ದೆಗಳಿಗೆ ಪರ್ಮಿಷನ್ ಸಿಕ್ಕಿದೆ. ಸೊ ಹಾಗಾಗಿ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, PDO ಹುದ್ದೆಗಳಿಗೆ ಯಾರೆಲ್ಲ ಓದ್ತಾ ಇದ್ದೀರಾ, ಸೊ ಡೆಫಿನೆಟ್ಲಿ ಈ ಸಲ ಖಂಡಿತವಾಗ್ಲೂ ಚೆನ್ನಾಗಿ ಓದಿದ್ರೆ ಈ ಹುದ್ದೆಗಳನ್ನ ನೀವು ಪಡ್ಕೊಳ್ಬೋದು. ಆ್ಯಂಡ್ ಏನು ರೆವಿನ್ಯೂ ಅಂತ ಬಂದಾಗ 1350 ಇದೆ. ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಅಂತ ಬಂದಾಗ 351 ಇರುವಂಥದ್ದು. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲೂ ಕೂಡ 800+ ಜಾಬ್ಸ್ ಇದ್ದಾವೆ. ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗಲೂ ಕೂಡ 200 ಇದೆ. ಇನ್ನು ನಮ್ಮ ಸ್ಕೂಲ್ ಎಜುಕೇಷನ್ ಅಂದರೆ ಎಜುಕೇಷನ್ ಆ್ಯಂಡ್ ಲಿಟರಸಿ ಅಂತ ಬಂದಾಗ 5267 ಹುದ್ದೆಗಳಿಗೆ ಆಲ್ರೆಡಿ ಪರ್ಮಿಷನ್ ಸಿಕ್ಕಿದೆ. ಬಟ್ ಇದರ ನಂಬರ್ ಸ್ವಲ್ಪ ಜಾಸ್ತಿ ಕೂಡ ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಹೊಸ ಅಧಿಸೂಚನೆಗೆ ರೆಡಿ ಇರ್ತಕ್ಕಂತಹ ಹುದ್ದೆಗಳನ್ನ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇವಾಗ ಹೇಳ್ತಿರೋದು ಪರ್ಮಿಷನ್ ಸಿಕ್ಕಿರೋ ಅಂಥದ್ದು. ಓಕೆ, ಸೊ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ನಿಮ್ಮೆಲ್ರಿಗೂ ಗೊತ್ತು ಈ ವಿಚಾರ 5267 ಅಂತ. ಅದಾದಮೇಲೆ ಅದನ್ನು ಹೊರತುಪಡಿಸಿ ಬೇರೆ ಅತಿ ಹೆಚ್ಚು ವೇಕೆನ್ಸೀಸ್ ಖಾಲಿ ಇರುವಂಥದ್ದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ 6847 ಇದೆ. ಸೊ ಅದು ಬಿಟ್ಟರೆ ವುಮೆನ್ ಆ್ಯಂಡ್ ಚಿಲ್ಡ್ರನ್ಸ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ 14 ಇದೆ. ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ಅಂತ ಬಂದಾಗ 4 ಇದೆ. ಸೊ ಓವರ್ ಆಲ್ ಎಷ್ಟು ಅಂತ ಹೇಳಿದ್ರೆ 24,300 ಪೋಸ್ಟ್ಗಳಿಗೆ ಏನು ಮಾಡಿದ್ದಾರೆ, ಪರ್ಮಿಷನ್ ಸಿಕ್ಕಿದೆ. ಸೊ ಇದರಲ್ಲಿ ಜಾಸ್ತಿ ವೇಕೆನ್ಸೀಸ್ ಇರೋದೇ ಯಾವುದ್ರಲ್ಲಿ ಅಂತ ಹೇಳಿದ್ರೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಮತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ, ಅದು ಬಿಟ್ಟರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆನಲ್ಲಿ. ಓಕೆ, ಸೊ ಇದಿಷ್ಟು ಓದ್ಕೊಳ್ಳಿ. ಇಷ್ಟು ಪೋಸ್ಟ್ಗಳ ಕಡೆಗೆ ಸ್ವಲ್ಪ ಗಮನ ಕೊಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಕ್ವಾಲಿಫಿಕೇಷನ್ ಏನಿದೆ ಅದನ್ನು ನೋಡಿಕೊಂಡು ನೀವು ಸ್ಟಡೀಸ್ನ ಕಂಟಿನ್ಯೂ ಮಾಡ್ಬೋದು. ಯಾರು ಕೂಡ ಆಗಲ್ಲ ಮಾಡಲ್ಲ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡಕ್ಕೆ ಹೋಗಬೇಡಿ. ಹಂತವಾಗಿ ಎಲ್ಲವೂ ಕೂಡ ಆಗೇ ಆಗುತ್ತೆ. ಯಾಕೆಂತಂದರೆ ನಾನು ಕಳೆದ ವಿಡಿಯೋಗಳಲ್ಲೇ ಹೇಳಿದ್ದೆ ನಿಮಗೆ, ಎಲೆಕ್ಷನ್ ಟೈಮ್ ಹತ್ರ ಬರ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಅವರ ಮತಪೆಟ್ಟಿಗೆಯನ್ನು ಗಟ್ಟಿ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ನೋಟಿಫಿಕೇಶನ್ ಹೊರಡಿಸಿನೇ ಅವರ ಮುಂದಿನ ಕೆಲಸಗಳನ್ನ ಮಾಡ್ಕೊಳ್ತಾರೆ. ಸೊ ಯಾವುದೇ ರೀತಿಯಂತಹ ಯೋಚನೆಗಳನ್ನ ಮಾಡಕ್ಕೆ ಹೋಗಬೇಡಿ. ಓಕೆನಾ? ಸೊ ಇದಿಷ್ಟು ಏನು ಪರ್ಮಿಷನ್ ಸಿಕ್ಕಿರೋ ಅಂಥದ್ದು. ಆ್ಯಂಡ್ 24,300. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ನಂಬರ್ ಆಫ್ ಪೋಸ್ಟ್ ಅಂಡರ್ 371J ಫಾರ್ ವಿಚ್ ನ್ಯೂ ನೋಟಿಫಿಕೇಶನ್ಸ್ ಹ್ಯಾವ್ ಟು ಬಿ ಇಶ್ಯೂಡ್ ಅಂತಂದರೆ ಅಧಿಸೂಚನೆ ಹೊರಡಿಸೋದಕ್ಕೆ ಸಿದ್ಧವಾಗಿರ್ತಕ್ಕಂತಹ ಒಂದು ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅಂತ. ಎಷ್ಟು ಇಲಾಖೆ ಇಲ್ಲಿ ನೋಡಿ, ಇಲ್ಲಿ 28 ಇಲಾಖೆ, 28 ಅಲ್ಲ 47 ಇಲಾಖೆಗಳಿಂದ, ಓಕೆ 47 ಇಲಾಖೆಗಳಿಂದ ಟೋಟಲ್ ಆಗಿ 32,132 ಹುದ್ದೆಗಳಿಗೆ ಹೊಸ ನೋಟಿಫಿಕೇಶನ್ನ ಹೊರಡಿಸಬೇಕು. ಸೊ ನಾನು ಲಾಸ್ಟ್ ಡೇ ಅನಿಸುತ್ತೆ, ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಆದಷ್ಟು ಶೀಘ್ರದಲ್ಲಿ ನೇಮಕಾತಿಯನ್ನು ಕೈಗೊಳ್ಳಬೇಕು ಅಂತ ಹೇಳಿಬಿಟ್ಟು ಕೋರ್ಟಿಂದ ಆದೇಶ ಬಂದಿರೋವಂಥದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ಆ ಒಂದು ಆದೇಶವನ್ನು ಪಾಲಿಸಲೇಬೇಕು. ಉದ್ಯೋಗಾಕಾಂಕ್ಷಿಗಳಿಗೆ ಏನು ಉದ್ಯೋಗಗಳನ್ನು ಪ್ರೊವೈಡ್ ಮಾಡಲೇಬೇಕು. ಇದು ನಮ್ಮ ಹಕ್ಕು, ಉದ್ಯೋಗವನ್ನು ಪಡ್ಕೊಳ್ಳೋವಂಥದ್ದು ನಮ್ಮ ಹಕ್ಕು. ಸೊ ಹಾಗಾಗಿ ಆದಷ್ಟು ಬೇಗ ಹಂತವಾಗಿ ಎಲ್ಲನೂ ಫಿಲಪ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ 32,132 ಅಂತ ಬಂದಾಗ ಹೈಯೆಸ್ಟ್ ಪೋಸ್ಟ್ ಯಾವ ಡಿಪಾರ್ಟ್ಮೆಂಟಲ್ಲಿ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸೀಸ್ 10,807. ಓಕೆನಾ? ಸೊ ಪರ್ಮಿಷನ್ ಸಿಕ್ಕಿರೋದೆಷ್ಟಕ್ಕೆ 5,267 ಅಲ್ವಾ? ಸೊ 5,200 ಚೇಂಜ್ ಪರ್ಮಿಷನ್ ಸಿಕ್ಕಿದೆ. ಇವಾಗ ಹೊಸ ಅಧಿಸೂಚನೆಯನ್ನು ಹೊರಡಿಸ್ಬೇಕು ಅಂತಂದಾಗ 10,807 ಹುದ್ದೆಗಳನ್ನು ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಓಕೆನಾ? ಅದು ಬಿಟ್ಟರೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ 1000+ ಇದ್ದಾವೆ. ಇನ್ನು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ 2,909 ಇದೆ. ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ 1,493 ಇದೆ. ಎನರ್ಜಿ ಡಿಪಾರ್ಟ್ಮೆಂಟಲ್ಲಿ 2,647 ಇದೆ. ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ 2,219 ಇದೆ. ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ 3,000+ ಇದೆ. ಅದು ಬಿಟ್ಟರೆ 1000 ಮೇಲೆ ಇರೋವಂಥದ್ದು ಹೋಮ್ ಡಿಪಾರ್ಟ್ಮೆಂಟು. ಸೊ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು 800 ಇದೆ. ಫೈನಾನ್ಸ್ ಡಿಪಾರ್ಟ್ಮೆಂಟು 800+ ಇದೆ. ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ 390 ಇದೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ 425. ಇನ್ನು ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟಲ್ಲಿ 0 ವೇಕೆನ್ಸೀಸ್, ಯಾವುದೇ ಪೋಸ್ಟ್ಗಳಿಲ್ಲ. ಅದನ್ನು ಬಿಟ್ಟರೆ ಇನ್ನು 500 ನೋಡಿ, ಇಲ್ಲಿ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಇರೋ ಅಂಥದ್ದು. ಸೊ ಇನ್ನೆಲ್ಲವೂ ಕೂಡ 100, 30, 20, 2 ಪೋಸ್ಟ್ಸು. ಸೊ ಈ ಥರ ಇದೆ. ಸೊ ಓವರ್ ಆಲ್ ಆಗಿ ಎಷ್ಟು ಅಂತ ಹೇಳಿದ್ರೆ
132. ಇದು ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲವೂ ಕೂಡ ಹುದ್ದೆಗಳು ಏನಿದೆ ಇದು PUC ಡಿಗ್ರಿ ಮೇಲೆ ಹೋಗುತ್ತೆ. ಓಕೆನಾ. ಸೊ ಹಾಗಾಗಿ ಡಿಗ್ರಿ ಓದಿರೋರು ಸರ್ಕಾರಿ ನೌಕರಿ ಸರ್ಕಾರಿ ನೌಕರಿನ ತಗೊಳ್ಬೇಕು ಅಂತ ಆಸೆ ಇರೋರು, ಓದ್ತಾ ಇರೋರು ಖಂಡಿತ ಬಿಡೋದಕ್ಕೆ ಹೋಗಬೇಡಿ. ಸೊ ಹೋಪ್ ಇದೊಂದು ನಿಮ್ಮಲ್ಲಿ ಒಂದು ಹೊಸ ಭರವಸೆಯನ್ನು ಮೂಡಿಸುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್. ಯಾಕಂತಂದರೆ ಇಷ್ಟು ದಿನಗಳ ಕಾಲ ಬರೀ ಆಗುತ್ತೋ ಆಗಲ್ವೋ ಅಂತ ಗೊಂದಲದಲ್ಲೇ ಇದ್ವಿ. ಸೊ ಇವಾಗ ಹಂತ ಹಂತವಾಗಿ ಎಲ್ಲವೂ ಕೂಡ ಇಲಾಖೆಯನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇರೋದ್ರಿಂದ ನಮಗೆ ಎಲ್ಲೋ ಒಂದು ಕಡೆ ಒಂದು ನೋಟಿಫಿಕೇಶನ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇವಾಗ ಬರ್ತಾ ಇದೆ. ಸೊ ಓದೋದ್ರ ಕಡೆ ಕೂಡ ಹೆಚ್ಚಿನ ಒಂದು ಗಮನವನ್ನು ಕೂಡ ಕೊಡೋದಕ್ಕೆ ನಮಗೂ ಕೂಡ ಆಸಕ್ತಿ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಮ ಮುಂದಿನ ಓದುವಿಕೆಗೆ ಹೆಲ್ಪ್ ಆಗುತ್ತೆ, ಮೋಟಿವೇಟ್ ಆಗುತ್ತೆ, ಕಾನ್ಫಿಡೆನ್ಸ್ ತರುತ್ತೆ ಅಂತ ನಾನು ಅನ್ಕೊತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.